ತಿಂಡಿ ತಿನ್ನುವಾಗ ನಗನಗ್ತಾ ತಿನ್ಬೇಕಂತೆ. ಅನ್ನ ಅಂದರೆ ಅನ್ನಪೂರ್ಣೇಶ್ವರಿ, ಅನ್ನ ಅಂದರೆ ಅಮ್ಮ. ನಾವು ನಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಊಟ ಮಾಡೋ ಅನ್ನನ ಕೂಡ ಅಷ್ಟೇ ಪ್ರೀತಿಸ್ಬೇಕಂತೆ. ಅಭಿ ಸಾರಿ ಬ್ರೋ, ಫ್ಲೋಲ್ ಹೇಳ್ಬಿಟ್ಟೆ. ಆದರೂ ನಾನು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ತಾಯಿ ಅಂದ ಮಾತ್ರಕ್ಕೆ ಹೆತ್ತಿರ್ಲೇಬೇಕಂತ ನಿಲ್ವಲ್ಲ. ನಮ್ಮೆಲ್ರಿಗೂ ತಾಯಿಯಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜೀವ ಇಲ್ಲೇ ಇದೆಯಲ್ಲ. ಅಮ್ಮ ಅನ್ನೋ ಪದಗಳಿಗೆ ನಿಜವಾದ ಅರ್ಥ ಇವರೇ. ಇನ್ ಮುಂದೆ ನಮ್ಮ ನಿಧಿಗೂ ಇವರೇ ಅಮ್ಮ ಅಲ್ವಾ ನಿಧಿ? ಹೌದು, ಹೆತ್ತ ತಾಯಿ ಇಷ್ಟೆಲ್ಲ ಅನ್ಯಾಯಗಳು ಮಾಡಿರ್ಬೇಕಾದ್ರೆ ಅವಳ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗಿಷ್ಟ ಆಗ್ತಿಲ್ಲ. ಇನ್ನು ಮುಂದೆ ನನಗೂ ನೀವೇ ಅಮ್ಮ. ನೀವೆಲ್ಲರೂ ನನ್ನ ಮಕ್ಕಳೇ. ನಿಮ್ಮಲ್ಲಿ ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ತಿಂಡಿ ತಿನ್ನು. ಸರಿ, ನಾನು ಮಾಧವ್ ಅವ್ರಿಗೆ ಪೂರ್ಣಿಗೆ ತಿಂಡಿ ಕೊಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಅಮ್ಮ, ಪೂರ್ಣಿ ಮಲಗಿದ್ದಾಳೆ. ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಾನು ಅವಳು ತಿಂಡಿ ಕೊಡ್ತೀನಿ, ನೀವು ಅಪ್ಪನ ಕೊಡಿ. ಸರಿ ಅವಿ. ಅದಕ್ಕೆ ತುಂಬಾ ಗಾಬರಿ ಆಗಿದ್ದಾರೆ ಅಲ್ವಾ? ಡೋಂಟ್ ವರಿ ಬ್ರೋ, ಅದಕ್ಕೆ ನಾನು ಸರಿ ಮಾಡ್ತೀನಿ. ಪರವಾಗಿಲ್ವೇ, ನಮ್ಮ ಚಿನ್ಕುರುಳು ಇಷ್ಟೊಂದು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಅಭಿ, ಶಾರ್ವರಿ ಚಿಕ್ಕಮ್ಮನ ಅಕೌಂಟ್ಸ್ ಎಲ್ಲ ಬ್ಲಾಕ್ ಮಾಡೋಕ್ಕಪ್ಪ ಹೇಳಿದ್ರಲ್ಲ, ಆ ಕೆಲಸ ಏನಾಯಿತು? ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲ ಡೀಟೇಲ್ಸು ಕೂಡ ಬ್ಯಾಂಕ್ ಅವ್ರಿಗೆ ಕಳಿಸಿದ್ದೀನಿ. ಅವ್ರು ಹೇಳ್ತಿದ್ರು ಇವತ್ತೇ ಬ್ಲಾಕ್ ಆಗುತ್ತೆ ಅಂತ. ವೆರಿ ಗುಡ್. ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಅವ್ರಿಗೆ ಯಾವ ಸೋರ್ಸಸ್ಸಿಂದನೂ ದುಡ್ಡು ಹೋಗಬಾರ್ದು. ಬೇಬಿ ಮಾಮ್, ನಿಧಿ, ಯಾರು ಕಾಲ್ ಮಾಡಿರೋದು? ನಮ್ಮತ್ತೆ. ನಾನು ನಮ್ಮತ್ತೆನೂ ಮಾಮ್ ಅಂತಾನೆ ಕರೆಯೋದು. ಅವ್ರಿಗಂತೂ ನನ್ನ ಬಗ್ಗೆ ತುಂಬಾನೇ ಕಾಳಜಿ, ಅದಕ್ಕೆ ಕಾಲ್ ಮಾಡಿದ್ದಾರೆ. ಮಾತಾಡ್ತೀರಾ? ಪರವಾಗಿಲ್ಲ, ನೀನು ಮಾತಾಡು. ನೋಡಿದ್ಯಾ, ನಿನಗೆ ತಾಯಿಯಾಗಿ ಕಾಳಜಿ ತೋರ್ಸೋಕ್ಕೆ ಎಷ್ಟು ಜನ